Hello friends, I am Vinayak and I welcome you all to my YouTube channel. ಸೊ ನೀವೇನಾದರೂ ಟೀಚರ್ ಎಲಿಜಿಬಿಲಿಟಿ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ರೆ ಅಂದರೆ ಫಾರ್ ಎಕ್ಸಾಂಪಲ್ ಅದು ಕರ್ನಾಟಕ ಟಿ ಇ ಟಿ ಆಗಿರ್ಬೋದು, ಸೆಂಟ್ರಲ್ ಟಿ ಇ ಟಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು, ಎಚ್ ಎಸ್ ಟಿ ಆರ್ ಆಗಿರ್ಬೋದು. ಸೊ ಹೀಗೆ ಇಂತಹ ಪರೀಕ್ಷೆಗಳಿಗೆ ನೀವೇನಾದರೂ ಪ್ರಿಪೇರ್ ಆಗ್ತಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯೋಗಕಾರಿ ಆಗುತ್ತೆ ಅಂತ ಹೇಳ್ಬೋದು. ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಬಾಡಿ ಮೂಮೆಂಟ್ಸ್ ಅಂದರೆ ದೇಹದ ಚಲನಗಳು ಅನ್ನುವಂಥ ಪಾಠದ ಬಗ್ಗೆ ಥಿಯರಿ ಪಾರ್ಟನ್ನು ನೋಡಿದ್ವಿ. ಓಕೆ, ಮತ್ತು ಈಗ ಈ ವಿಡಿಯೋದಲ್ಲಿ ಆ ಪಾಠಕ್ಕೆ ಸಂಬಂಧಿಸಿದಂತಹ MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಲೆಟ್ ಅಸ್ ಬಿಗಿನ್ ವಿತ್ ದಿ ಕ್ವಶನ್ಸ್. ಕ್ವಶನ್ ನಂಬರ್ 1, ವಿಚ್ ಆಫ್ ದ ಫಾಲೋಯಿಂಗ್ ಜಾಯಿಂಟ್ಸ್ ಅಲೋಸ್ ಮೂಮೆಂಟ್ ಇನ್ ಆಲ್ ಡೈರೆಕ್ಷನ್ಸ್ ಅಂತ ಕೇಳಿದ್ದಾರೆ. ಕೆಳಗಿನ ಜೋಡಣೆಯಲ್ಲಿ ಯಾವುದು ಎಲ್ಲ ದಿಕ್ಕುಗಳಲ್ಲಿ ಚಲನೆಗೆ ಅವಕಾಶ ಮಾಡಿಕೊಡುತ್ತದೆ ಅಂತೇಳಿ. ಆಪ್ಷನ್ ಎ ಹೈಂಜ್ ಜಾಯಿಂಟ್ಸ್, ಆಪ್ಷನ್ ಬಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್, ಆಪ್ಷನ್ ಸಿ ಪಿವೋಟ್ ಜಾಯಿಂಟ್ಸ್, ಆಪ್ಷನ್ ಡಿ ಫಿಕ್ಸ್ಡ್ ಜಾಯಿಂಟ್ಸ್ ಅಂತೇಳಿ. ಓಕೆ, ಇಲ್ಲಿ ಹಿಂಜ್ ಜಾಯಿಂಟ್ ಬಗ್ಗೆ ಮಾತಾಡೋದಾದರೆ ನಾವು ಇದು ಒಂದೇ ಮೂಮೆಂಟಲ್ಲಿ ಒಂದೇ ಡೈರೆಕ್ಷನಲ್ಲಿ ಮೂಮೆಂಟಲ್ಲಿ ಮಾಡ್ತದೆ. ಓಕೆ, ಫಾರ್ ಎಕ್ಸಾಂಪಲು ನಮ್ಮ ಬಾಗಿಲು, ನಮ್ಮ ಮನೆಯ ಬಾಗಿಲು ಹೇಗೆ ಒಂದೇ ಡೈರೆಕ್ಷನಲ್ಲಿ ಮೂಮೆಂಟ್ ಆಗ್ತದೆ ನೋಡ್ರಿ, ಆ ಥರ ಇದು ಹಿಂಜ್ ಜಾಯಿಂಟ್ ಮೂಮೆಂಟ್ ಆಗ್ತದೆ. ನಮ್ಮ ಬಾಡಿಯಲ್ಲಿ ಹಿಂಜ್ ಜಾಯಿಂಟ್ಸ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ನಮ್ಮ ಮೊಣಕೈ ಜಾಯಿಂಟ್ ಆಗಿರ್ಬೋದು ಮತ್ತು ಮೊಣಕಾಲು ಜಾಯಿಂಟ್ ಆಗಿರ್ಬೋದು. ಓಕೆ, ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಏನೈತೆ ನೋಡ್ರಿ, ಇದು ರೈಟ್ ಆನ್ಸರ್. ಯಾಕಪ್ಪ ಅಂತಂದರೆ ಇದು ಎಲ್ಲ ಡೈರೆಕ್ಷನಲ್ಲಿ ಏನು ಚಲನೆಯನ್ನು ಮಾಡಲಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನಮ್ಗೆ ಇವಕ್ಕೆ ನಮ್ಮ ಬಾಡಿಯಲ್ಲಿ ಇರುವಂಥ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್ ಕೊಡೋದಾದ್ರೆ ನಮ್ಮ ಭುಜ ಇರ್ತದೆ ನೋಡ್ರಿ, ಭುಜದ ಜಾಯಿಂಟ್ಸ್ ಆಗಿರ್ಬೋದು, ಆಮೇಲೆ ನಮ್ಮ ಹಿಪ್ ಆ್ಯಂಡ್ ಸೊಂಟ ಅದ ನೋಡ್ರಿ, ಸೊಂಟ ಮತ್ತು ಏನು ತೊಡೆಯ ಸಂದು ಇರ್ತದೆ ನೋಡ್ರಿ, ಅದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟಿಗೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಪಿವೋಟ್ ಜಾಯಿಂಟ್ ಬಗ್ಗೆ ನೋಡೋದಾದ್ರೆ ನಮ್ಮ ಕುತ್ತಿಗೆ ಜಾಯಿಂಟು ಅದೇನಿರ್ತದೆ ನೋಡ್ರಿ, ಅದು ಪಿವೋಟ್ ಜಾಯಿಂಟ್ ಅಂತ ಹೇಳ್ಬೋದು ನಾವು. ಇದು ರೊಟೇಷ್ನಲ್ ಮೂಮೆಂಟ್ಸನ್ನು ಹೆಲ್ಪ್ ಮಾಡ್ತದೆ. ಆಮ್ಯಾಗ ಫಿಕ್ಸ್ಡ್ ಜಾಯಿಂಟ್ ಎಲ್ಲಿರ್ತಪ್ಪ ಅಂದರೆ ನಮ್ಮ ತಲೆ ಬುರಡೆಯಲ್ಲಿ ಸ್ಕಲ್ ಒಳಗೆ ಇರ್ತದೆ ಈ ಫಿಕ್ಸ್ಡ್ ಜಾಯಿಂಟ್ ಇರ್ತದೆ. ಇದು ಬ್ರೈನನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ ಫಿಕ್ಸ್ಡ್ ಜಾಯಿಂಟ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್, ಅಂದರೆ ಗೋಲ ಮತ್ತು ಗುಳಿ ಕೀಲುಗಳು ಅಂತೇಳಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ಸ್ ಪ್ರೊಟೆಕ್ಟ್ಸ್ ದಿ ಬ್ರೈನ್ ಇನ್ ಹ್ಯೂಮನ್ಸ್? ಓಕೆ, ಅಂದರೆ ಮನುಷ್ಯರಲ್ಲಿ ಮೆದುಳನ್ನು ರಕ್ಷಿಸುವ ರಚನೆ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಒಂದು ರಿಬ್ಬಿಕೇಜ್ ಏನು ಮಾಡ್ತದಪ್ಪ ಅಂತಂದರೆ ನಮ್ಮ ಹಾರ್ಟ್ ಮತ್ತು ಲಂಗ್ಸನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ. ವರ್ಟಿಬ್ರಲ್ ಕಾಲಮ್ ಏನೈತೆ ನೋಡ್ರಿ, ಇದು ಸ್ಪೈನಲ್ ಕಾರ್ಡನ್ನ ಏನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ. ಆಮೇಲೆ ಸ್ಟರ್ನಮ್ ಅನ್ನುವಂಥದ್ದು ಇದೊಂದು ರಿಬ್ಕೇಜ್ನ ಒಂದು ಭಾಗ. ಹೌದಾ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಕಲ್. ತಲೆ ಬುರುಡೆ ಏನು ಮಾಡ್ತದಪ್ಪ ಅಂತಂದರೆ ಹ್ಯೂಮನ್ ಬ್ರೈನನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಮೂರನೇ ಕ್ವಶನ್, ವಿಚ್ ಟೈಪ್ ಆಫ್ ಮಸಲ್ ವರ್ಕ್ಸ್ ಇನ್ವಾಲಂಟರಿ ಆ್ಯಂಡ್ ಈಸ್ ಫೌಂಡ್ ಇನ್ ದಿ ಇಂಟರ್ನಲ್ ಆರ್ಗನ್ಸ್ ಸಚ್ ಆಸ್ ಸ್ಟಮಕ್? ಓಕೆ, ಅಂದರೆ ಇಲ್ಲಿ ಎರಡು ಟೈಪ್ ಆಫ್ ಮಸಲ್ಸ್ ಬರ್ತಾವೆ. ಒಂದೇದು ಯಾವಪ್ಪ ಅಂದ್ರೆ ಇನ್ವಾಲಂಟ್ರಿ ಮಸಲ್ಸ್, ಆಮೇಲೆ ಸೆಕೆಂಡ್ ಒನ್ ವಾಲಂಟ್ರಿ ಮಸಲ್ಸ್ ಅಂತೇಳಿ. ಅಂದ್ರೆ ವಾಲಂಟ್ರಿ ಮಸಲ್ಸ್ ಅಂತಂದ್ರೆ ಅವ್ರ ಮೇಲೆ ನಮ್ಗೆ ಹಿಡಿತ ಇರ್ತೈತಿ, ಕಂಟ್ರೋಲ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಮಸಲ್ಸ್ ಆಗಿರ್ಬೋದು, ಲೆಗ್ ಮಸಲ್ಸ್ ಆಗಿರ್ಬೋದು, ಇವೆಲ್ಲ ವಾಲಂಟ್ರಿ ಮಸಲ್ಸ್. ಅವ್ರ ಮೇಲೆ ನಮಗೇನೈತಿ ಕಂಟ್ರೋಲ್ ಐತಿ. ಓಕೆ, ಹಿಡಿತ ಐತಿ. ಬಟ್ ಇನ್ವಾಲಂಟ್ರಿ ಮಸಲ್ಸ್ ಯಾವಪ್ಪ ಅಂತಂದ್ರೆ ಯಾವ ಮಸಲ್ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ, ಹಿಡಿತ ಇಲ್ಲ ನೋಡ್ರಿ, ಅವಕ್ಕೆ ನಾವು ಇನ್ವಾಲಂಟ್ರಿ ಮಸಲ್ಸ್ ಅಂತ ಹೇಳ್ತೇವೆ. ಓಕೆ, ಫಾರ್ ಎಕ್ಸಾಂಪಲ್ ಎಂಥ ಮಸಲ್ಸ್ ಅಂತಂದ್ರೆ ಮಸಲ್ಸ್ ಫೌಂಡ್ ಇನ್ ದಿ ಇಂಟರ್ನಲ್ ಆರ್ಗನ್ಸ್ ಲೈಕ್ ಸ್ಟಮಕ್. ಓಕೆ, ಸ್ಟಮಕ್ ಆಗಿರ್ಬೋದು, ಇಂಟೆಸ್ಟೈನ್ ಆಗಿರ್ಬೋದು, ಬ್ಲಡ್ ವೆಸಲ್ಸ್ ಆಗಿರ್ಬೋದು. ಓಕೆ, ಅಂದರೆ ಈ ಇಂಟರ್ನಲ್ ಆರ್ಗನ್ಸ್ ಏನಿರ್ತಾವೆ ನೋಡ್ರಿ, ಸ್ಟಮಕ್ಕು, ಇಂಟೆಸ್ಟೈನು, ಬ್ಲಡ್ ವೆಸಲ್ಸು, ಅವ್ರ ವಾಲ್ಗಳಲ್ಲಿ ಇರುವಂಥ ಮಸಲ್ಸ್ ಏನಿರ್ತಾವೆ ನೋಡ್ರಿ, ಅವ್ರ ಮೇಲೆ ನಮಗೆ ಹಿಡ್ತಾ ಇರೋದಿಲ್ಲ. ಓಕೆ, ಅಂಥ ಮಸಲ್ಸ್ಗೆ ನಾವು ಇನ್ವಾಲಂಟ್ರಿ ಮಸಲ್ಸ್ ಅಂತ ಹೇಳ್ತೇವೆ. ಇಲ್ಲಿ ನೋಡ್ರಿ ಕ್ವಶನ್ ಏನು ಕೇಳೋರು, ವಿಚ್ ಟೈಪ್ ಆಫ್ ಮಸಲ್ ವರ್ಕ್ಸ್ ಇನ್ವಾಲಂಟ್ರಿ ಆ್ಯಂಡ್ ಈಸ್ ಫೌಂಡ್ ಇನ್ ದಿ ಇಂಟರ್ನಲ್ ಆರ್ಗನ್ಸ್ ಸಚ್ ಆಸ್ ಸ್ಟಮಕ್ ಅಂತ ಕೇಳಿದಾರೆ. ಓಕೆ, ಸ್ಟಮಕ್ಕಲ್ಲಿರುವಂಥ ಇಂಟರ್ನಲ್ ಇನ್ವಾಲಂಟ್ರಿ ಮಸಲ್ ಯಾವುದಪ್ಪ ಅಂತ ಹೇಳಬೇಕು. ಓಕೆ, ಇಲ್ಲಿ ನೋಡ್ರಿ ಸ್ಕೆಲೆಟಲ್ ಮಸಲ್ಸ್ ಇದು ಇದ್ರ ಮೇಲೆ ನಮ್ಗೆ ಕಂಟ್ರೋಲ್ ಇರ್ತದೆ, ಅದು ವಾಲಂಟ್ರಿ ಮಸಲ್. ಓಕೆ, ಆಮೇಲೆ ಸ್ಮೂತ್ ಮಸಲ್ ಎಲ್ಲಿರ್ತದಪ್ಪ ಅಂತಂದ್ರೆ ನಮ್ಮ ಇಂಟರ್ನಲ್ ಆರ್ಗನ್ಸ್ ಸಚ್ ಆಸ್ ಸ್ಟಮಕ್ ಒಳಗೆ ಇರ್ತದೆ. ಇದು ರೈಟ್ ಆನ್ಸರ್ ಇದಕ್ಕೆ. ಓಕೆ, ಆಮೇಲೆ ಕಾರ್ಡಿಯಾಕ್ ಮಸಲ್ಸ್ ಎಲ್ಲಿ ಇರ್ತಾವಪ್ಪ ಅಂದ್ರೆ ನಮ್ಮ ಹಾರ್ಟ್ ಒಳಗೆ ಇರ್ತಾವೆ.
ಇದು ರಾಂಗ್ ಆಗ್ತದೆ. ಲಿಗಮೆಂಟ್ ಏನು ಮಾಡ್ತದಪ್ಪ ಅಂತಂದರೆ ಬೋನ್ಸ್ ಟು ಬೋನ್ಸನ್ನು ಜಾಯಿಂಟ್ ಮಾಡ್ತದೆ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ಮೂತ್ ಮಸಲ್. ಓಕೆ, ಸ್ಮೂತ್ ಮಾಂಸಕೋಶ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ವಾಟ್ ಈಸ್ ದಿ ಫಂಕ್ಷನ್ ಆಫ್ ಕಾರ್ಟಿಲೇಜ್ ಇನ್ ದಿ ಸ್ಕೆಲ್ಟಲ್ ಸಿಸ್ಟಮ್? ಓಕೆ, ಸ್ಥೂಲಕಾಯ ವ್ಯವಸ್ಥೆಯಲ್ಲಿ ಕಾರ್ಟಿಲೇಜ್ನ ಕಾರ್ಯವೇನು ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಕಾರ್ಟಿಲೇಜನ್ನು ಎಲ್ಲೆಲ್ಲಿ ನೋಡ್ತೀವಪ್ಪ ಅಂತಂದರೆ, ಒಂದೇದು ನಮ್ಮ ಮೂಗಿನಲ್ಲಿ ನೋಡ್ತೀವಿ, ಆಮೇಲೆ ಕಿವಿಯಲ್ಲಿ ನೋಡ್ತೀವಿ. ಓಕೆ, ಆಮೇಲೆ ಮತ್ತೆಲ್ಲಿ ನೋಡ್ತೀವಪ್ಪ ಅಂದ್ರೆ ಎರಡು ಬೋನ್ಸ್ ಎಲ್ಲಿ ಜಾಯಿಂಟ್ ಆಗ್ತಾವೆ ನೋಡ್ರಿ, ಅದರ ನಡುವೆ ನೋಡ್ತೀವಿ. ಯಾಕಪ್ಪ ಅಂತಂದ್ರೆ ಬೋನ್ಸು ಒಂದಕ್ಕೊಂದು ಈ ಏನು ಘರ್ಷಣೆ ಆಗಬಾರ್ದಪ್ಪ ಅಂಥೇಳಿ, ಘರ್ಷಣೆಯನ್ನು ಕಮ್ಮಿ ಮಾಡಲಿಕ್ಕೆ ನಮಗೆ ಕಾರ್ಟಿಲೇಜ್ ಹೆಲ್ಪ್ ಮಾಡ್ತದೆ. ಇದ್ರ ಲೊಕೇಶನ್ ಎಲ್ಲೆಲ್ಲಿ ಇರ್ತೈತಿ? ಎರಡು ಬೋನ್ಸ್ ಎಲ್ಲಿ ಜಾಯಿಂಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನಮ್ಮ ಭುಜ ಮತ್ತು ಏನು ಅಪ್ಪರ್ ಆರ್ಮ್ ಇರ್ತದೆ ನೋಡ್ರಿ, ಅದರ ನಡುವೆ ಕಾರ್ಟಿಲೇಜ್ ಇರ್ತೈತಿ. ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡೋ ಮುಂದೆ ಡಯಾಗ್ರಾಮ್ದೊಳಗೆ ನಿಮಗೂ ಸಹ ತೋರಿಸಿದ್ದೆ, ಹೌದಾ? ಸೊ ಕ್ವಶನ್ಸ್ ನೋಡಿ, ವಾಟ್ ಈಸ್ ದಿ ಫಂಕ್ಷನ್ ಆಫ್ ಕಾರ್ಟಿಲೇಜ್ ಇನ್ ದಿ ಸ್ಕೆಲೆಟಲ್ ಸಿಸ್ಟಮ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡ್ರಿ, ಟು ಪ್ರೊಡ್ಯೂಸ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಕೇಳಿದ್ದಾರೆ. ರೆಡ್ ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಮಾಡೋದು ಬೋನ್ ಮ್ಯಾರೋ, ಇದು ರಾಂಗು. ಟು ಕನೆಕ್ಟ್ ಬೋನ್ಸ್ ಟು ಮಸಲ್ಸು, ಇದು ಟೆಂಡನ್ ಕೆಲಸ. ಟು ಪ್ರೊವೈಡ್ ಕುಷನಿಂಗ್ ಬಿಟ್ವೀನ್ ಬೋನ್ಸ್, ಹಾಂ ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಆಮೇಲೆ ಟು ಸ್ಟೋರ್ ಕ್ಯಾಲ್ಸಿಯಮ್, ಇದು ಬೋನ್ಸ್ ಒಳಗೆ ಕ್ಯಾಲ್ಸಿಯಮ್ ಸ್ಟೋರ್ ಆಗ್ತದೆ, ಇದು ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ ಟು ಪ್ರೊವೈಡ್ ಕುಷನಿಂಗ್ ಬಿಟ್ವೀನ್ ಬೋನ್ಸ್, ಅಂದರೆ ಘರ್ಷಣೆಯನ್ನು ತಪ್ಪಿಸಲು ಅದು ಹೆಲ್ಪ್ ಮಾಡ್ತದೆ, ಹೌದಾ? ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದಿ ಲಾಂಗೆಸ್ಟ್ ಬೋನ್ ಇನ್ ದಿ ಹ್ಯೂಮನ್ ಬಾಡಿ? ಓಕೆ, ಲಾಂಗೆಸ್ಟ್ ಬೋನು ಒಂದೇ ಮತ್ತು ಸ್ಟ್ರಾಂಗೆಸ್ಟ್ ಬೋನು ಒಂದೇ. ಯಾವಪ್ಪ ಅಂತ ನೋಡೋದಾದ್ರೆ ಫೀಮರ್, ಇದೆಲ್ಲಿ ಈ ಫೀಮರಿಗೆ ನಾವು ಥೈ ಬೋನ್ ಸಹ ಅಂತ ಕರಿತೇವೆ. ಥೈ ಬೋನ್ ಅಂದರೆ ತೊಡೆಯ ಎಲುಬು ಅಂತೇಳಿ. ಓಕೆ, ಇದು ಲಾಂಗೆಸ್ಟು ಹೌದು ಮತ್ತು ಸ್ಟ್ರಾಂಗೆಸ್ಟೂ ಹೌದು. ಆಮೇಲೆ ಇಲ್ಲಿ ಟಿಬಿಯಾ ಅಂತೈತೆ, ಇದು ಟಿಬಿಯಾ ಅನ್ನೋದು ಶಿನ್ ಬೋನ್, ಇದು SHIN ಶಿನ್ ಬೋನ್. ಇದು ಶಿನ್ ಬೋನ್ ಅಂತಂದ್ರೆ ಮೊಣಕಾಲಿನ ಮುಂದ್ಗಡೆ ಭಾಗ ಐತೆ ನೋಡ್ರಿ, ಆ ಬೋನಿಗೆ ನಾವು ಟಿಬಿಯಾ ಬೋನ್ ಅಂತ ಕರಿತೀವಿ. ಓಕೆ, ಆಮ್ಯಾಗ ಈ ಹ್ಯೂಮರಸ್ ಅನ್ನುವಂಥದ್ದು ಅಪ್ಪರ್ ಆರ್ಮ್ ಬೋನ್, ಇದು. ಓಕೆ, ಅಪ್ಪರ್ ಆರ್ಮ್ ಬೋನ್, ಇದು ಅಪ್ಪರ್ ಆರ್ಮ್ ಬೋನ್. ಇದು ಆಮ್ಯಾಗ ರೇಡಿಯಸ್ ಅನ್ನೋದು 4 ಆರ್ಮ್ ಬೋನ್, ಇದು ಮುಂಗ, ಇದು 4 ಆರ್ಮ್ ಬೋನ್. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಫೀಮರ್. ಇದಕ್ಕೆ ಥೈ ಬೋನ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಪಾರ್ಟ್ ಆಫ್ ದಿ ಸ್ಕೆಲ್ಟನ್ ಹೆಲ್ಪ್ಸ್ ಇನ್ ದಿ ಮೂಮೆಂಟ್ ಆಫ್ ದಿ ಚೆಸ್ಟ್ ಡ್ಯೂರಿಂಗ್ ಬ್ರೀದಿಂಗ್? ಓಕೆ, ಉಸಿರಾಟದ ವೇಳೆಯಲ್ಲಿ ಪಕ್ಕೆಲುಬು ಚಲಿಸಲು ಸಹಾಯ ಮಾಡುವ ದೇಹದ ಭಾಗ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ನೋಡ್ರಿ, ಪೆಲ್ವಿಕ್ ಗರ್ಡಲ್. ಪೆಲ್ವಿಕ್ ಗರ್ಡಲು ಇದು ಹಿಪ್ ಕಡೆ ಇರ್ತೈತಿ, ಸೊ ಇದು ರಾಂಗ್ ಆನ್ಸರು. ರಿಬ್ ಕೇಜ್, ಇದು ಕರೆಕ್ಟ್ ನೋಡ್ರಿ. ಪಕ್ಕೆಲುಬು ಪಂಜರ ಈಸ್ ದಿ ರೈಟ್ ಆನ್ಸರ್. ಸ್ಕಲ್ಲು ನಮ್ಮ ಬ್ರೈನನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ. ವರ್ಟಿಬ್ರಲ್ ಕಾಲಮ್ ನಮಗೆ ಸ್ಪೈನಲ್ ಕಾರ್ಡನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ, ಸೊ ಇದು ರಾಂಗ್ ಆಗ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ರಿಬ್ ಕೇಜ್. ಓಕೆ, ಅಂದರೆ ರಿಬ್ ಕೇಜು ಉಸಿರಾಟ ಆಗುವಾಗ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಮಾಡ್ತದೆ. ಹಾಗೆ ಮಾಡೋದ್ರ ಮುಖಾಂತರ ನಮಗೆ ಉಸಿರಾಟಕ್ಕೆ ಹೆಲ್ಪ್ ಮಾಡ್ತದೆ ರಿಬ್ ಕೇಜ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಟೈಪ್ ಆಫ್ ಜಾಯಿಂಟ್ ಇನ್ ದಿ ಹ್ಯೂಮನ್ ಬಾಡಿ ಅಂತ ಕೇಳಿದಾರೆ. ಓಕೆ, ಈ ಗ್ಲೈಡಿಂಗ್ ಜಾಯಿಂಟ್ ಎಲ್ಲಿರ್ತದಪ್ಪ ಅಂತಂದ್ರೆ ನಮ್ಮ ರಿಸ್ಟ್ ಒಳಗೆ ಇರ್ತದೆ. ಓಕೆ, ರಿಸ್ಟ್ ಒಳಗೆ ಇರ್ತದೆ ಮತ್ತು ಇದು ಸ್ಲೈಡಿಂಗ್ ಮೂಮೆಂಟ್ಸ್ಗೆ ಹೆಲ್ಪ್ ಮಾಡ್ತದೆ, ಸ್ಲೈಡಿಂಗ್ ಮೂಮೆಂಟ್ಸ್ಗೆ. ಆಮೇಲೆ ಫಿಕ್ಸ್ಡ್ ಜಾಯಿಂಟ್ ಎಲ್ಲಿರ್ತಾವಪ್ಪ, ನಮ್ಮ ಸ್ಕಲ್ ಒಳಗಿರ್ತಾವೆ, ನಮ್ಮ ಬ್ರೈನನ್ನು ಪ್ರೊಟೆಕ್ಟ್ ಮಾಡ್ತದೆ. ಎಲಾಸ್ಟಿಕ್ ಜಾಯಿಂಟ್ ಅನ್ನೋದಂಥದ್ದು ಇಲ್ಲ ನಮ್ಮ ದೇಹದಲ್ಲಿ. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಭುಜ ಮತ್ತು ನಮ್ಮ ಸೊಂಟ ಮತ್ತು ಏನು ತೊಡೆಯ ಸಂದು ಇರ್ತದಲ್ಲ ಅಲ್ಲಿರ್ತದೆ ಬಾಲ್ ಸಾಕೆಟ್. ಓಕೆ, ಭುಜದಲ್ಲೂ ಇರ್ತದೆ ಮತ್ತು ಸೊಂಟ ಮತ್ತು ಏನು ನಮ್ಮ ತೊಡೆ ಸಂದು ಇರ್ತಲ್ಲ ಅಲ್ಲಿ ಸಹ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಇರ್ತದೆ. ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಎಲಾಸ್ಟಿಕ್ ಜಾಯಿಂಟ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ವಾಟ್ ಕನೆಕ್ಟ್ಸ್ ಬೋನ್ ಟು ಮಸಲ್ಸ್ ಇನ್ ದ ಹ್ಯೂಮನ್ ಬಾಡಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಕಾರ್ಟಿಲೇಜ್ ಅನ್ನುವಂಥದ್ದು ಕುಷನಿಂಗ್ ಇಫೆಕ್ಟ್ ಕೊಡ್ತದೆ, ಇದು ರಾಂಗ್. ಲಿಗಮೆಂಟ್ ಅನ್ನೋದು ಬೋನ್ ಟು ಬೋನ್ ಜಾಯಿಂಟ್ ಮಾಡ್ತದೆ, ಇದು ರಾಂಗ್. ಇದು ಟೆಂಡನ್, ಇದು ಕರೆಕ್ಟ್. ಜಾಯಿಂಟ್ ಅಂತಂದ್ರೆ ಇಟ್ ಈಸ್ ದ ಪ್ಲೇಸ್ ವೇರ್ 2 ಬೋನ್ಸ್ ಮೀಟ್, ಹೌದಾ? ಇಲ್ಲಿ ನಿಮ್ಗೆ ಟೆಂಡನ್ ಮತ್ತು ಲಿಗಮೆಂಟ್ ನಡುವೆ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿದೆ ನಾನು ಕೆಲವೊಬ್ಬರಿಗೆ.
ಸೊ ಈ ಟೆಂಡನನ್ನು ಹೆಂಗೆ ನೆನಪಿಟ್ಕೊಳ್ಳೋದಪ್ಪ ಅಂತಂದ್ರೆ ಈ ಮಸಲ್ಸ್, ಓಕೆ, MUSCLES, ಮಸಲ್ಸ್ ಅಂತಿದ್ದಲ್ಲಿ ಈ ಎಮ್ ಒಳಗೆ ಏನ್ರಿ ನಮ್ಗೆ ಟಿ ಎನ್ನುವಂಥ ಅಕ್ಷರ ಹಿಡನ್ ಆಗಿದೆ. ಹೌದಾ? ಬೇಕಾದ್ರೆ ನೋಡ್ರಿ ಈ ಥರ ಟಿ ಎನ್ನುವಂಥ ಅಕ್ಷರ ಹಿಡನ್ ಆಗಿದೆ ಎಮ್ ಒಳಗೆ. ಸೊ ಇದೆ ನೋಡ್ರಿ, ಮಸಲ್ಸ್ ಟು ಬೋನ್ಸ್ ಅಂತಿದ್ರೆ ಟೆಂಡನ್ಸ್, ಟಿ ಫಾರ್ ಟೆಂಡನ್ಸ್ ಅಂತೀವಿ. ಓಕೆ, ಬೋನ್ಸ್ ಟು ಬೋನ್ಸ್ ಇದ್ರೆ ಯಾವುದು? ಲಿಗಮೆಂಟ್. ಓಕೆ, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಟೆಂಡನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆರ್ಗನ್ ಈಸ್ ಪ್ರೊಟೆಕ್ಟೆಡ್ ಬೈ ದಿ ವರ್ಟಿಬಲ್ ಕಾಲಮ್? ಓಕೆ, ಅಂದರೆ ನಮ್ಮ ಬ್ಯಾಕ್ ಬೋನ್, ವರ್ಟಿಬಲ್ ಕಾಲಮ್ಗೆ ನಾವು ಬ್ಯಾಕ್ ಬೋನ್ ಅಂತ ಕರಿತೀವಿ. ಅದರಿಂದ ಅದು ಯಾವ ಭಾಗವನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಬ್ರೇನು ಸ್ಕಲ್ಲಿಂದ ಪ್ರೊಟೆಕ್ಟ್ ಆಗ್ತದೆ, ಹಾರ್ಟು ರಿಬ್ ಕೇಜಿಂದ ಪ್ರೊಟೆಕ್ಟ್ ಆಗ್ತದೆ, ಲಂಗ್ಸ್ ಸಹ ರಿಬ್ ಕೇಜಿಂದ ಪ್ರೊಟೆಕ್ಟ್ ಆಗ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಸ್ಪೈನಲ್ ಕಾರ್ಡ್. ಓಕೆ, ಸ್ಪೈನಲ್ ಕಾರ್ಡ್ ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ. ವಾಟ್ ಟೈಪ್ ಆಫ್ ಮೂಮೆಂಟ್ ಅಕರ್ಸ್ ಅಟ್ ಹಿಂಜ್ ಜಾಯಿಂಟ್? ಓಕೆ, ಹಿಂಜ್ ಜಾಯಿಂಟ್ ಅಂತಂದ್ರೆ ಎಂಥದಪ್ಪ ಅಂತಂದ್ರೆ ನಮ್ಮ ಮನೆಯ ಬಾಗಿಲು ಓಪನಿಂಗ್ ಆ್ಯಂಡ್ ಕ್ಲೋಸ್ ಆಕೈತೆ ನೋಡ್ರಿ, ಅಲ್ಲಿರುವಂಥ ಜಾಯಿಂಟ್ ಯಾವಪ್ಪ ಅಂದ್ರೆ ಹಿಂಜ್ ಜಾಯಿಂಟ್. ಅಂದರೆ ಅದು ಒಂದೇ ಡೈರೆಕ್ಷನಲ್ಲಿ ಮೂಮೆಂಟನ್ನು ಮಾಡ್ತದೆ. ಯಾವುದು ಇದು? ರೊಟೇಷ್ನಲ್ ಮೂಮೆಂಟ್ ಅಂತೂ ಇದು ಪಿವಟ್ ಜಾಯಿಂಟ್ ಒಳಗೆ ಇರ್ತದೆ, ಇದಲ್ಲ. ಬ್ಯಾಕ್ ಆ್ಯಂಡ್ ಫೋರ್ತ್ ಜಾಯಿಂಟ್ ಇದು ಕರೆಕ್ಟ್ ನೋಡ್ರಿ. ಸ್ಲೈಡಿಂಗ್ ಮೂಮೆಂಟ್ಸು ಇದು ಗ್ಲೈಡಿಂಗ್ ಮಸಲ್ಸ್ ಇರ್ತಾವಲ್ಲ ಅಲ್ಲಿರ್ತದೆ, ಅಂದ್ರೆ ನಮ್ಮ ರಿಸ್ಟ್ ಒಳಗೆ. ನೋ ಮೂಮೆಂಟ್ ಅಂತೂ ಅದು ರಾಂಗ್ ಆಪ್ಷನ್. ಸೊ ದ ರೈಟ್ ಆನ್ಸರ್ ಈಸ್ ಬ್ಯಾಕ್ ಆ್ಯಂಡ್ ಫೋರ್ತ್ ಮೂಮೆಂಟ್, ಅಂದರೆ ಒಂದೇ ಡೈರೆಕ್ಷನ್ನಲ್ಲಿ. ಓಕೆ, ಲೈಕ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದಿ ಡೋರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಪಾರ್ಟ್ ಆಫ್ ಸ್ಕೆಲ್ಟಲ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಬ್ಲಡ್ ಸೆಲ್ಸ್? ಓಕೆ, ಬ್ಲಡ್ ಸೆಲ್ಸ್ ಎಲ್ಲಿ ಉತ್ಪಾದನೆ ಆಗ್ತದೆ ಕೇಳಿದ್ದಾರೆ. ಕಾರ್ಟಿಲೇಜ್ ಅಂತೂ ಇದು ನಮ್ಮ ಮೂಗಿನಲ್ಲಿ ಮತ್ತು ಎಲ್ಲಿರ್ತದೆ? ಕಿವಿಯಲ್ಲಿರ್ತದೆ. ಆಮೇಲೆ ಇದು ಕುಷನಿಂಗ್ ಇಫೆಕ್ಟನ್ನು ನೀಡ್ತದೆ, ಅಂದರೆ ಮಸಲ್ಸ್ ನಡುವೆ ಘರ್ಷಣೆಯನ್ನು ತಪ್ಪಿಸ್ತದೆ. ಯಾವುದು? ಕಾರ್ಟಿಲೇಜು. ಬೋನ್ ಮ್ಯಾರೋ ಇಸ್ ದಿ ರೈಟ್ ಆನ್ಸರ್ ಇಯರ್. ಓಕೆ, ನೆಕ್ಸ್ಟ್ ಲಿಗಮೆಂಟ್ಸ್ ಅಂತಂದ್ರೆ ಬೋನ್ ಟು ಬೋನ್ ಕನೆಕ್ಟ್ ಮಾಡ್ತದೆ. ಜಾಯಿಂಟ್ಸ್ ಅಂದ್ರೆ ಇಟ್ ಈಸ್ ದಿ ಪ್ಲೇಸ್ ವೇರ್ ಟು ಬೋನ್ಸ್ ಮೀಟ್. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಬೋನ್ ಮ್ಯಾರೋ. ಓಕೆ, ಬೋನ್ ಮ್ಯಾರೋ ಒಳಗೆ ಬ್ಲಡ್ ಸೆಲ್ಸನ್ನು ಏನು ಉತ್ಪಾದನೆ ಆಗ್ತಾವೆ. ಈ ಬೋನ್ ಮ್ಯಾರೋ ಎಲ್ಲಿರ್ತದಪ್ಪ ಅಂತ ನೋಡಿದ್ರೆ ಫೀಮರ್ ಒಳಗೆ ಇರ್ತದೆ, ಆಮೇಲೆ ಪೆಲ್ವಿಸ್ ಒಳಗೆ ಇರ್ತದೆ. ಓಕೆ, ಫೀಮರ್ ಅಂತಂದ್ರೆ ಇದು ಥೈ ಬೋನು, ಲಾಂಗೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಬೋನು. ಪೆಲ್ವಿಸ್ ಅಂತಂದ್ರೆ ಗೊತ್ತೈತೆ, ಕೆಳಗಡೆ ಇರೋ ನಮ್ಮ ಏನು ಹೊಟ್ಟೆಯಿಂದ ಕೆಳಗಡೆ ಇರೋ ಭಾಗ ಯಾವುದಪ್ಪ ಅಂದ್ರೆ ಪೆಲ್ವಿಸ್. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಬೋನ್ ಮ್ಯಾರೋ ಪ್ರೆಸೆಂಟ್ ಇರ್ತದೆ. ಈ ಬೋನ್ ಮ್ಯಾರೋ ಏನು ಮಾಡ್ತೈತಿ? ಬ್ಲಡ್ ಸೆಲ್ಸನ್ನು ತಯಾರು ಮಾಡ್ತದೆ. ಬ್ಲಡ್ ಸೆಲ್ಸ್ ಯಾವ್ಯಾವಪ್ಪ? ರೆಡ್ ಬ್ಲಡ್ ಸೆಲ್ಸ್ ಆಗಿರ್ಬೋದು, ವೈಟ್ ಬ್ಲಡ್ ಸೆಲ್ಸ್ ಆಗಿರ್ಬೋದು, ಪ್ಲೇಟ್ಲೆಟ್ಸ್ ಆಗಿರ್ಬೋದು. ಸೊ ಇವನ್ನೆಲ್ಲ ಪ್ರಿಪೇರ್ ಮಾಡುವಂಥ ಏನು ಕೆಲಸವನ್ನು ಯಾವ್ದು ಮಾಡ್ತದಪ್ಪ ಅಂತಂದರೆ ನಮ್ಮ ಬೋನ್ ಮ್ಯಾರೋ ಮಾಡ್ತದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ವೈ ಡು ಅರ್ಥ್ವರ್ಮ್ಸ್ ನಾಟ್ ಹ್ಯಾವ್ ಬೋನ್ಸ್? ಅಂದರೆ ಅರ್ಥ್ವರ್ಮ್ಸಿಗೆ ಯಾಕೆ ಬೋನ್ಸ್ ಇಲ್ಲ ಅಂತ ಕೇಳಿದಾರೆ. ಬಿಕಾಸ್ ಆಪ್ಷನ್ ಎ ನೋಡ್ರಿ, ದೇ ಲಿವ್ ಇನ್ ಅಂಡರ್ಗ್ರೌಂಡ್ ಇರೋದು ಕಾರಣಕ್ಕೆ ಬೋನ್ಸ್ ಇಲ್ವಾ? ಇದು ರಾಂಗು. ದೇರ್ ಬಾಡಿ ಈಸ್ ಸಪೋರ್ಟೆಡ್ ಬೈ ಮಸಲ್ಸ್ ಆ್ಯಂಡ್ ಅ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ. ಇದು ಕರೆಕ್ಟ್ ನೋಡ್ರಿ. ಇದು ದೇ ಆರ್ ಟೂ ಸ್ಮಾಲ್ ಟು ಹ್ಯಾವ್ ಬೋನ್ಸ್, ರಾಂಗು. ಬೋನ್ಸ್ ವುಡ್ ಮೇಕ್ ದೆಮ್ ಹೆವಿಯರ್, ಇದು ರಾಂಗು. ಓಕೆ, ಅಂದ್ರೆ ಅವರು ಇದು ಅರ್ಥೊಂದೊಳಗೆ ಹೆಂಗೆ ಲೊಕೊಮೋಷನ್ ಆಗ್ತದಪ್ಪ ಅಂತಂದ್ರೆ ಮೂಮೆಂಟ್ ಆಗ್ತದಪ್ಪ ಅಂತಂದ್ರೆ ವಿತ್ ದಿ ಹೆಲ್ಪ್ ಆಫ್ ಮಸಲ್ಸ್ ಮತ್ತು ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿಯಿಂದ ಆಗ್ತದೆ. ಓಕೆ, ಮಸಲ್ಸ್ ಹೆಂಗೆ ಅವ್ರು ವರ್ಕ್ ಆಗ್ತಾವಪ್ಪ ಅಂತಂದ್ರೆ ಇನ್ ದಿ ರೆಸ್ಪಾನ್ಸ್ ಆಫ್ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ. ಅಂದರೆ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿದು ಏನು ಪ್ರೆಷರ್ ಇರ್ತದೆ ನೋಡ್ರಿ, ಅದ್ರ ತಕ್ಕಂಗೆ ಅವ್ಕರದ ಮಸಲ್ಸ್ ಮೂಮೆಂಟ್ ಆಗ್ತಾವೆ. ಹಾಗಾಗಿ ಅದು ಏನಾಗ್ತತ್ವ ಅಂತಂದ್ರೆ ಭಾಳ ಈಸಿಯಾಗಿ ಅಂಡರ್ಗ್ರೌಂಡ್ ಬರೋ ಮಾಡ್ಕೊಂಡು ಹೋಗ್ಬೋದು ಅದು ಭೂಮಿಯಲ್ಲಿ. ಸೊ ದ ರೈಟ್ ಆನ್ಸರ್ ಈಸ್ ದೇರ್ ಬಾಡಿ ಈಸ್ ಸಪೋರ್ಟೆಡ್ ಬೈ ಅ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ವಾಟ್ ಈಸ್ ದಿ ಮೇನ್ ಫಂಕ್ಷನ್ ಆಫ್ ದ ರಿಬ್ ಕೇಜ್ ಇನ್ ದ ಹ್ಯೂಮನ್ ಬಾಡಿ? ಪಕ್ಕೆಲುಬು ಪಂಜರದ ಮೇನ್ ಫಂಕ್ಷನ್ ಯಾವುದಂತ ಕೇಳಿದ್ದಾರೆ. ಟು ಪ್ರೊಡ್ಯೂಸ್ ರೆಡ್ ಬ್ಲಡ್ ಸೆಲ್ಸ್, ಇದಲ್ಲ, ಬೋನ್ ಮ್ಯಾರೋ ಕೆಲಸದು. ಟು ಪ್ರೊಟೆಕ್ಟ್ ದಿ ಲಂಗ್ಸ್ ಆ್ಯಂಡ್ ಹಾರ್ಟ್, ಇದು ಕರೆಕ್ಟ್ ನೋಡ್ರಿ. ನಮ್ಮ ಹೃದಯ ಮತ್ತು ನಮ್ಮ ಶ್ವಾಸಕೋಶವನ್ನು ಏನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಯಾವ್ದು ಮಾಡ್ತದಪ್ಪ ಅಂತಂದ್ರೆ ರಿಬ್ ಕೇಜ್ ಮಾಡ್ತದೆ. ಓಕೆ, ಟು ಹೆಲ್ಪ್ ಇನ್ ಮೂಮೆಂಟು ರಾಂಗು. ಟು ಕನೆಕ್ಟ್ ಮಸಲ್ಸ್ ಟು ಬೋನ್ಸು, ಇದು ಟೆಂಡನ್ ಕೆಲಸ ಇದು. ಹೌದಾ?
ಸೊ ದ ರೈಟ್ ಆನ್ಸರ್ ಈಸ್ ಟು ಪ್ರೊಟೆಕ್ಟ್ ದಿ ಲಂಗ್ಸ್ ಆ್ಯಂಡ್ ಹಾರ್ಟ್. 14ನೇ ಕ್ವಶನ್ ಹೋಗೋಣ. ವಿಚ್ ಟೈಪ್ ಆಫ್ ಜಾಯಿಂಟ್ ಅಲೋಸ್ ದಿ ಹೆಡ್ ಟು ರೊಟೇಟ್ ಫ್ರಮ್ ಸೈಡ್ ಟು ಸೈಡ್ ಅಂತ ಕೇಳಿದಾರೆ. ನಮ್ಮ ತಲೆ ಸೈಡ್ ಟು ಸೈಡು ಮತ್ತು ಮೇಲೆ ಮತ್ತು ಕೆಳಗೆ ಏನು ರೊಟೇಟ್ ಆಗೋಕ್ಕೆ ಯಾವ ಜಾಯಿಂಟ್ ಹೆಲ್ಪ್ ಮಾಡ್ತದೆ ಅಂತ ಕೇಳಿದಾರೆ. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟು ಇದು ರಾಂಗ್ ಆನ್ಸರ್. ಯಾಕಂದರೆ ಇದು ಇನ್ ಆಲ್ ಡೈರೆಕ್ಷನ್ ಒಳಗೆ ನಮ್ಗೆ ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಹೈಂಜ್ ಜಾಯಿಂಟ್ ಅನ್ನೋದು ಮೊಣಕಾಲು ಮತ್ತು ಮೊಣಕಾಲಿನಲ್ಲಿ ಇರ್ತದೆ, ಸೊ ಇದು ರಾಂಗು. ಪಿವೋಟ್ ಜಾಯಿಂಟ್ ನಮ್ಮ ತಲೆ ಬುರುಡೆ ಅಂದರೆ ಎಲ್ಲಿರ್ತದಪ್ಪ ಅಂತಂದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ವೈಕಲ್ ವರ್ಟಿಬ್ರೆ ಇರ್ತೈತಿ. ಅಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ವೈಕಲ್ ವರ್ಟಿಬ್ರೆ ಇರ್ತೈತಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ವೈಕಲ್ ವರ್ಟಿಬ್ರೆ ಯಾವ್ಯಾವಪ್ಪ ಅಂತಂದ್ರೆ ಅಟ್ಲಾಸ್, ಓಕೆ, ಅಟ್ಲಾಸ್ ಮತ್ತು ಆಕ್ಸಿಸ್ ಅಂತ ಇರ್ತಾವೆ ನೋಡ್ರಿ. ಅವಕ್ಕೆ ನಡುವೆ ಇರುವಂಥ ಜಾಯಿಂಟ್ ಯಾವುದಪ್ಪ ಅಂತಂದ್ರೆ ಪಿವೋಟ್ ಜಾಯಿಂಟ್. ಅದೇನು ಮಾಡ್ತದೆ, ಸೈಡ್ ಟು ಸೈಡ್ ಮತ್ತು ಮೇಲೆ ಮತ್ತು ಕೆಳಗೆ ಏನು ಚಲನೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಪಿವೋಟ್ ಜಾಯಿಂಟ್ ಅನ್ನೋದು. ಗ್ಲೈಡಿಂಗ್ ಜಾಯಿಂಟ್ ಎಲ್ಲಿರ್ತದಪ್ಪ ಅಂದ್ರೆ ನಮ್ಮ ರಿಸ್ಟ್ ಒಳಗೆ ಇರ್ತದೆ. ಇದು ಸ್ಲೈಡಿಂಗ್ ಮೂಮೆಂಟಾಗ ಆಗೋಕ್ಕೆ ಹೆಲ್ಪ್ ಮಾಡ್ತದೆ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಪಿವೋಟ್ ಜಾಯಿಂಟ್. ಅಂದರೆ ಪಿವೋಟ್ ಜಾಯಿಂಟ್ ಯಾವುದಪ್ಪ ಅಂತಂದ್ರೆ ದ ಜಾಯಿಂಟ್ ಬಿಟ್ವೀನ್ ದಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ವೈಕಲ್ ವರ್ಟಿಬ್ರೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ವೈಕಲ್ ವರ್ಟಿಬ್ರೆ ಯಾವಪ್ಪ ಅಂತಂದ್ರೆ ಅಟ್ಲಾಸ್ ಆ್ಯಂಡ್ ಆಕ್ಸಿಸ್ ಅಂತೇಳಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ವಾಟ್ ಹೆಲ್ಪ್ಸ್ ಇನ್ ದಿ ಮೂಮೆಂಟ್ ಆಫ್ ಆ್ಯನ್ ಅರ್ತ್ ವರ್ಮ್? ಓಕೆ, ಆವಾಗಲೇ ಇತ್ತಿದು ಕ್ವಶನ್ಸು. ಬೋನ್ಸು ಅರ್ತ್ ವರ್ಮ್ದಾಗ ಇರೋದೇ ಇಲ್ಲ. ಆಮೇಲೆ ಮಸಲ್ಸ್ ಆ್ಯಂಡ್ ಟೈನಿ ಬ್ರಿಸ್ಟಲ್ಸ್ ಇರ್ತದೆ, ಇದು ರೈಟ್ ಆನ್ಸರ್ ಆಗ್ತದೆ. ಕಾರ್ಟಿಲೇಜ್ ಇದು ರಾಂಗ್ ಆಪ್ಷನ್ನು. ಲಿಗಮೆಂಟ್ಸು ಕನೆಕ್ಟ್ಸ್ ಬೋನ್ ಟು ಬೋನ್ಸ್, ಇದು ರಾಂಗ್. ಓಕೆ, ಮಸಲ್ಸ್ ಆ್ಯಂಡ್ ಟೈನಿ ಬ್ರಿಸ್ಟಲ್ಸ್ ಅಂದರೆ ಅರ್ಥ ಮೂಮೆಂಟ್ ಆಗಕ್ಕೆ ಅದು ಮಸಲ್ಸ್ ಇಂದ ಸಹಾಯ ಪಡ್ಕೊಳ್ತದೆ. ಮತ್ತು ಟೈನಿ ಬ್ರಿಸ್ಟಲ್ಸ್ ಅಂತಂದ್ರೆ ಇದೊಂದು ಅರ್ಥಮ್ ಅಂತಿದ್ರೆ ಈ ಥರ ಇಲ್ಲಿ ಟೈನಿ ಬ್ರಿಸ್ಟಲ್ಸ್ ಎಲ್ಲಿರ್ತಾವಪ್ಪ ಅಂತಂದ್ರೆ ಅದರ ಕೆಳಗಡೆ ಇರ್ತಾವೆ ಈ ಥರ ಟೈನಿ ಬ್ರಿಸ್ಟಲ್ಸ್. ಅಂದರೆ ಇವೇನಪ್ಪ ಅಂತಂದ್ರೆ ಸಣ್ಣನಾದಂಥ ಒಂದು ಕೂದಲಿನ ಎಳೆಗಳು ಅಂತ ಹೇಳ್ಬೋದು. ಓಕೆ, ಇವಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸೆಟ್ಟೆ ಅಂತ ಕರಿತೀವಿ. SETAE ಅಂತ ಕರಿತೀವಿ ನಾವು. ಅವು ಏನು ಮಾಡ್ತದಪ್ಪ ಅಂತಂದ್ರೆ ಆ ಭೂಮಿಗೆ ಗಟ್ಟಿಯಾಗಿ ಹಿಡಿದುಕೊಳ್ಳಲು ಅಂದರೆ ಒಂಥರ ಗ್ರಿಪ್ ಸಿಗಾಕೋದು ಹೆಲ್ಪ್ ಮಾಡ್ತದೆ ಸೆಟ್ಟೆ ಅಂತ ಹೇಳಿ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಮಸಲ್ಸ್ ಆ್ಯಂಡ್ ಟೈನಿ ಬ್ರಿಸ್ಟಲ್ಸ್. 16ನೇ ಪ್ರಶ್ನೆ ಹೋಗೋಣ. ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಸ್ಕೆಲ್ಟನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕನೆಕ್ಟಿಂಗ್ ಅಪ್ಪರ್ ಲಿಂಬ್ ಟು ದ ಚೆಸ್ಟ್? ಓಕೆ, ಇಲ್ಲಿ ಅಪ್ಪರ್ ಲಿಂಬ್ ಅಂದರೆ ಯಾವುದಪ್ಪ ಅಂತಂದ್ರೆ ನಮ್ಮ ಹ್ಯಾಂಡು. ಓಕೆ, ಹಾಗೆ ಲೋವರ್ ಲಿಂಬ್ ಯಾವುದಪ್ಪ ಅಂದರೆ ನಮ್ಮ ಲೆಗ್ ಆಗ್ತದೆ. ಓಕೆ, ಸೊ ನಮ್ಮ ಹ್ಯಾಂಡ್ ಮತ್ತು ಚೆಸ್ಟಿಗೆ ಕನೆಕ್ಟ್ ಮಾಡುವಂಥ ಏನು ಪಾರ್ಟ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸ್ಕಲ್ ಅಂತೈತಿ, ಇದು ತಲೆಬುರುಡೆ, ರಾಂಗ್ ಆಗ್ತದೆ. ಪೆಲ್ವಿಕ್ ಗರ್ಡಲ್ ಇದು ಕೆಳಗೆ ಹಿಪ್ ಜಾಯಿಂಟ್ ಕಡೆ ಇರ್ತದೆ, ಇದು ರಾಂಗ್ ಆಗ್ತದೆ. ಪೆಕ್ಟೋರಲ್ ಗರ್ಡಲ್ ಇಸ್ ದಿ ರೈಟ್ ಆನ್ಸರ್. ವರ್ಟಿಬಲ್ ಕಾಲಮ್ ಪ್ರೊಟೆಕ್ಟ್ಸ್ ದಿ ಸ್ಪೈನಲ್ ಕಾರ್ಡ್, ಸೊ ಇದು ರಾಂಗ್ ಆಗ್ತದೆ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಪೆಕ್ಟೋರಲ್ ಗರ್ಡಲ್, ಆಪ್ಷನ್ ಸಿ. ಇಲ್ಲಿ ನೋಡಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ. ದಿ ಪೆಕ್ಟೋರಲ್ ಗರ್ಡಲ್ ಕನ್ಸಿಸ್ಟ್ ಆಫ್ ದಿ ಕ್ಲಾವಿಕಲ್ಸ್ ಅಂದರೆ ಕಾಲರ್ ಬೋನ್ಸ್ ಇರ್ತಾವೆ ನೋಡ್ರಿ. ಕ್ಲಾವಿಕಲ್ಸ್ ಅಂದರೆ ಕಾಲರ್ ಬೋನ್. ಓಕೆ, ಆ್ಯಂಡ್ ಸ್ಕ್ಯಾಪ್ಯುಲಾ ಅಂದರೆ ಶೋಲ್ಡರ್ ಬ್ಲೇಡ್ಸ್. ಇಟ್ ಕನೆಕ್ಟ್ಸ್ ದಿ ಆರ್ಮ್ಸ್ ಅಂದರೆ ಅಪ್ಪರ್ ಲಿಮ್ಸ್ ಟು ದ ಚೆಸ್ಟ್ ಆ್ಯಂಡ್ ಅಲೋಸ್ ಫಾರ್ ವೈಡ್ ರೇಂಜ್ ಆಫ್ ಮೂಮೆಂಟ್ಸ್. ದ ಪೆಲ್ವಿಕ್ ಗರ್ಡಲ್ ಕನೆಕ್ಟ್ಸ್ ದಿ ಲೋವರ್ ಲಿಮ್ಸ್. ಓಕೆ, ಪೆಲ್ವಿಕ್ ಗರ್ಡಲ್ ಕನೆಕ್ಟ್ಸ್ ದಿ ಲೋವರ್ ಲಿಮ್ಸ್ ಅಂದರೆ ಲೆಗ್ಸ್. ವೈಲ್ ದ ಸ್ಕಲ್ ಆ್ಯಂಡ್ ವರ್ಟಿಬಲ್ ಕಾಲಮ್ ಸರ್ವ್ ಅದರ್ ಫಂಕ್ಷನ್ಸ್. ಓಕೆ, ಅಂದರೆ ಸ್ಕಲ್ಲು ಬ್ರೈನ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ. ವರ್ಟಿಬಲ್ ಕಾಲಮ್ ಸ್ಪೈನಲ್ ಕಾರ್ಡನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ. ಹೌದಾ? ಸೊ ದ ಹಿಯರ್ ರೈಟ್ ಆನ್ಸರ್ ಇಸ್ ಪೆಕ್ಟೋರಲ್ ಗರ್ಡಲ್. ಮುಂದಿನ ಪ್ರಶ್ನೆ ಹೋಗೋಣ. ಹೌ ಡಸ್ ದ ಕಾಕ್ರೋಚ್ ಮೂವ್? ಓಕೆ, ಜಿರಳೆ ಹೇಗೆ ಚಲಿಸುತ್ತದೆ? ಓಕೆ, ನಮ್ಗೆ ಹೆಂಗೆ ಚಲಿಸ್ತದಪ್ಪ ಅಂತಂದ್ರೆ ವಿತ್ ದಿ ಹೆಲ್ಪ್ ಆಫ್ ಲೆಗ್ಸ್. ಹೌದಾ? ಯೂಸಿಂಗ್ ಮಸಲ್ಸ್ ಆ್ಯಂಡ್ ಹೈಡ್ರೋಸ್ಟ್ಯಾಟಿಕ್ ಸ್ಕೆಲ್ಟನ್, ರಾಂಗ್ ಇದು. ಓಕೆ, ಹೈಡ್ರೋಸ್ಟ್ಯಾಟಿಕ್ ಸ್ಕೆಲ್ಟನ್ ಎಲ್ಲಿ ಇರ್ತದಪ್ಪ ಅಂತಂದ್ರೆ ಅರ್ಥವಾಮ್ದಾಗ ಇರ್ತೈತಿ ಇದು, ಅರ್ಥವಾಮ್. ಓಕೆ, ಯಾಕಂದ್ರೆ ಅದು ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಇರ್ತದೆ ಅಲ್ಲಿ. ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಅಂದ್ರೆ ಏನಪ್ಪ, ಹೈಡ್ರೋಸ್ಟ್ಯಾಟಿಕ್. ಸೊ ಇಲ್ಲಿ ಹೈಡ್ರೋ ಅಂತೇಳಿ ಏನು ವರ್ಡ್ ಬಂದತ್ತೆ ನೋಡ್ರಿ. ಹೈಡ್ರೋ ಒಳಗೆ ವಾಟರ್ ಅಂತ ಐತಿ ಅಥವಾ ಫ್ಲೂಯಿಡ್ ಅಂತ ಐತಿ. ಹೌದಾ? ಸೊ ಫಸ್ಟ್ ಆಪ್ಷನ್ ಎಲ್ಲಿ ಇರ್ತದಪ್ಪ ಅಂತಂದ್ರೆ ಅರ್ಥವಾಮ್ದಾಗ ಇರ್ತೈತಿ ಇದು ಹೈಡ್ರೋಸ್ಟ್ಯಾಟಿಕ್ ಸ್ಕೆಲ್ಟನ್.
ಬಟ್ ಅರ್ಥ ಕಾಕ್ರೋಚ್ದಾಗಿರೋದಿಲ್ಲ, ಸೊ ಇದು ರಾಂಗ್ ಆಗ್ತದೆ ಇಲ್ಲಿ. ಯೂಸಿಂಗ್ ವಿಂಗ್ಸ್ ಓನ್ಲಿ ಅಂದ್ರೆ ಜಿರಳೆಗಳು ಬರೀ ಹಾರಾಡ್ತಾವ, ಇಲ್ಲ ನಡೆದಾಡ್ತಾವು, ಇದು ರಾಂಗ್ ಆಗ್ತದೆ. ಯೂಸಿಂಗ್ ಲೆಗ್ಸ್ ಆ್ಯಂಡ್ ವಿಂಗ್ಸ್ ಇಸ್ ದಿ ರೈಟ್ ಆನ್ಸರ್. ಯೂಸಿಂಗ್ ಸೆಟೆ ಆ್ಯಂಡ್ ಬ್ರಿಸ್ಟಲ್ಸ್, ಓಕೆ, ಯಾಕ ಹೇಳಿದೆ ಸೆಟೆ ಆ್ಯಂಡ್ ಬ್ರಿಸ್ಟಲ್ಸ್ ಎಲ್ಲಿ ಇರ್ತಾವಪ್ಪ ಅಂದ್ರೆ ಅರ್ಥವಂದಾಗ ಇರ್ತಾವೆ, ಎರೆಹುಳದಾಗ ಇರ್ತಾವೆ ಇಲ್ಲಿ ಅದು, ಸೊ ಇಲ್ಲಿ ಇದು ರಾಂಗ್ ಆಗ್ತದೆ. ಸೊ ಯೂಸಿಂಗ್ ಲೆಗ್ಸ್ ಆ್ಯಂಡ್ ವಿಂಗ್ಸ್ ಇಸ್ ದಿ ರೈಟ್ ಆನ್ಸರ್. ಲೆಗ್ಸ್ ಎಷ್ಟು ಇರ್ತಾವಪ್ಪ ಅಂತಂದ್ರೆ 3 ಪೇರ್ ಇರ್ತಾವೆ, ಆಮ್ಯಾಗ ವಿಂಗ್ಸ್ ಎಷ್ಟು ಇರ್ತಾವಪ್ಪ ಅಂದ್ರೆ 2 ಪೇರ್ ಇರ್ತಾವೆ, 2 ಪೇರ್ಸ್ ಆಫ್ ವಿಂಗ್ಸ್ ಆ್ಯಂಡ್ 3 ಪೇರ್ಸ್ ಆಫ್ ಲೆಗ್ಸ್. ಓಕೆ, 18ನೇ ಕ್ವಶನ್ ಹೋಗೋಣ. ವಿಚ್ ಜಾಯಿಂಟ್ ಈಸ್ ಪ್ರೆಸೆಂಟ್ ಇನ್ ದಿ ಹ್ಯೂಮನ್ ರಿಸ್ಟ್ ಅಂತ ಕೇಳಿದ್ದಾರೆ. ನಮ್ಮ ರಿಸ್ಟಲ್ಲಿ ಯಾವ ಜಾಯಿಂಟ್ ಇದೆ ಅಂತ ಕೇಳಿದ್ದಾರೆ. ಹಿಂಜ್ ಜಾಯಿಂಟು ಎಲ್ಲಿರ್ತಪ್ಪ ನಮ್ಮ ಮೊಣಕಾಲು ಮತ್ತು ಮೊಣಕೈಯಲ್ಲಿ ಇರ್ತದೆ. ಪಿವಟ್ ಜಾಯಿಂಟು ನಮ್ಮ ತಲೆ ಬುರುಡೆಯಲ್ಲಿ ಇರ್ತದೆ. ಗ್ಲೈಡಿಂಗ್ ಜಾಯಿಂಟ್ ಇಸ್ ದಿ ರೈಟ್ ಆನ್ಸರ್. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟು ನಮ್ಮ ಭುಜ ಮತ್ತು ಸೊಂಟ ಮತ್ತು ಏನು ಥೈ ಬೋನ್ ಇತ್ತು ನೋಡ್ರಿ ಅದ್ರ ನಡುವೆ ಇರ್ತದೆ, ಇದು ರಾಂಗ್ ಆಗ್ತದೆ. ಸೊ ಗ್ಲೈಡಿಂಗ್ ಈಸ್ ಜಾಯಿಂಟ್ ಈಸ್ ದಿ ರೈಟ್ ಆನ್ಸರ್. ಇದು ಎದಕ್ಕೆ ಹೆಲ್ಪ್ ಮಾಡ್ತದಪ್ಪ ಅಂದ್ರೆ ಸ್ಲೈಡಿಂಗ್ ಮೂಮೆಂಟ್ಸಿಗೆ ಹೆಲ್ಪ್ ಮಾಡ್ತದೆ. ಓಕೆ, ಸ್ಲೈಡಿಂಗ್ ಮೂಮೆಂಟ್ಸಿಗೆ ಹೆಲ್ಪ್ ಮಾಡ್ತದೆ ಗ್ಲೈಡಿಂಗ್ ಜಾಯಿಂಟ್. ಮುಂದಿನ ಪ್ರಶ್ನೆ ಹೋಗೋಣ. 19ನೇ ಕ್ವಶನ್. ವಾಟ್ ಮೇಕ್ಸ್ ಬೋನ್ಸ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್? ಓಕೆ, ಬೋನ್ಗಳು ಎದಕ್ಕೆ ಗಟ್ಟಿಯಾಗಿದ್ದಾವೆ ಅಂತ ಕೇಳಿದ. ಪ್ರೋಟೀನ್ ಇರೋದ್ರಿಂದ ಗಟ್ಟಿಯಾಗಿದ್ದಾವೆ, ರಾಂಗು. ಕ್ಯಾಲ್ಸಿಯಂ ಆ್ಯಂಡ್ ಫಾಸ್ಫರಸ್ ಇರೋದ್ರಿಂದ ಗಟ್ಟಿಯಾಗಿದ್ದಾವೆ, ಇದು ಕರೆಕ್ಟ್. ಕಾರ್ಟಿಲೇಜ್ ರಾಂಗು. ಲಿಗಮೆಂಟ್ಸ್ ಕನೆಕ್ಟ್ಸ್ ಬೋನ್ ಟು ಬೋನ್ಸು, ಇದು ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ ಕ್ಯಾಲ್ಸಿಯಂ ಆ್ಯಂಡ್ ಫಾಸ್ಫರಸ್ ಡಿಪಾಸಿಷನ್ ಇರೋದ್ರಿಂದ ನಮ್ಮ ಬೋನ್ಗಳು ಹಾರ್ಡ್ ಮತ್ತು ಸ್ಟ್ರಾಂಗ್ ಇದ್ದಾವೆ. ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ವಾಟ್ ಈಸ್ ದಿ ಪ್ರೈಮರಿ ಫಂಕ್ಷನ್ ಆಫ್ ಬ್ಯಾಕ್ ಬೋನ್ ಇನ್ ಹ್ಯೂಮನ್ ಬಾಡಿ? ಓಕೆ, ನಮ್ಮ ವರ್ಟಿಬಲ್ ಕಾಲಮ್ ಐತೆ ನೋಡ್ರಿ, ಅದರ ಫಂಕ್ಷನ್ ಏನು ಕೇಳಿದಾರೆ. ಸ್ಪೈನಲ್ ಕಾರ್ಡನ್ನು ಪ್ರೊಟೆಕ್ಟ್ ಮಾಡೋದು. ಆಪ್ಷನ್ ಎ ಟು ಪ್ರೊಟೆಕ್ಟ್ ದಿ ಬ್ರೈನ್, ಇದು ಸ್ಕಲ್ದ ಫಂಕ್ಷನು. ಟು ಪ್ರೊಡ್ಯೂಸ್ ಬ್ಲಡ್ ಸೆಲ್ಸ್, ಇದು ಬೋನ್ ಮ್ಯಾರೋ ಫಂಕ್ಷನು. ಪ್ರೊಟೆಕ್ಟ್ ದಿ ಸ್ಪೈನಲ್ ಕಾರ್ಡ್, ಇದು ನಮ್ಮ ಬ್ಯಾಕ್ ಬೋನ್ ಫಂಕ್ಷನು. ಸೊ ಇಟ್ ಈಸ್ ದಿ ರೈಟ್ ಆನ್ಸರ್. ಟು ಸ್ಟೋರ್ ಮಿನರಲ್ಸ್, ಇದು ಬೋನ್ಸ್ ಸ್ಟೋರ್ ಮಾಡ್ತಾವೆ. ಯಾವ್ಯಾವಪ್ಪ ಅಂತ ಕ್ಯಾಲ್ಸಿಯಂ ಮತ್ತು ಫಾಸ್ಫರನ್ನ ಸ್ಟೋರ್ ಮಾಡ್ತಾವೆ, ಮಿನರಲ್ಸ್, ಇದು ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ ಟು ಪ್ರೊಟೆಕ್ಟ್ ದಿ ಸ್ಪೈನಲ್ ಕಾರ್ಡ್ ಆ್ಯಂಡ್ ಸಪೋರ್ಟ್ ದಿ ಲೋವರ್ ಬಾಡಿ. ಓಕೆ, ಸೊ ಈಗ ಈ ಕ್ಲಾಸ್ನಲ್ಲಿ ಕೇವಲ ಅಂದರೆ 20 ಕ್ವಶನ್ಸ್ನ ಮಾತ್ರ ಬಿಡಿಸೋಣ. ಮುಂದಿನ ಒಂದು 20 ಕ್ವಶನ್ಸ್ನ ಮುಂದಿನ ವಿಡಿಯೋದಲ್ಲಿ ಏನು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿವರೆಗೂ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಕ್ವಶನ್ಸು ಲೆವೆಲ್ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಓಕೆ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.